ಯಾವುದೇ ತರದ ಮುಂಜಾಗ್ರತಾ ಕ್ರಮವನ್ನೇ ಕೈಗೊಳ್ಳದೆ ಎಡವಿತ ಎಷ್ಟು ಜನ ಬಂದ್ರೆ ಬರಲಿ ಅಂತ ಎಲ್ಲೂ ಒಂದು ರೂಟ್ ಡೈವರ್ಷನ್ಸ್ ಇಲ್ಲ, ಎಲ್ಲೂ ಒಂದು ಬ್ಯಾರಿಕೇಡ್ಸ್ ಇಲ್ಲ. ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಏನ್ ಕಾರ್ಯಕ್ರಮ ಮಾಡ್ತಾರೆ ಅನ್ನೋದೇ ಕನ್ಫರ್ಮ್ ಇರಲಿಲ್ಲ. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಬೇಡವೇ ಬೇಡ ಅಂತ ಸರ್ಕಾರದ ಗಮನಕ್ಕೆ ಪೊಲೀಸ್ ಇಲಾಖೆ ತಂದಿತ್ತು. ಆದ್ರೂ ಕೂಡ 2 ಕಡೆ ಕಾರ್ಯಕ್ರಮ ಆಯೋಜಿಸೋದು ಬೇಡ, ರೋಡ್ ಶೋ ಬೇಡ ಅಂತ ಪೊಲೀಸ್ ಹೇಳಿದ್ರು. ಕಷ್ಟ ಆಗುತ್ತೆ ಅಂತ ಹೇಳಿಲ್ಲ ಸರ್ಕಾರ. ಶೋಕಿಗೋಸ್ಕರ ಮಾಡಿದ್ರ ಇವರು? ಇನ್ನು ಸರ್ಕಾರ ಕೂಡ ಯಾವುದೇ ತರದ ಮುಂಜಾಗ್ರತಾ ಕ್ರಮವನ್ನೇ ಕೈಗೊಳ್ಳದೆ ಎಡವಿತ ಎಷ್ಟು ಜನ ಬಂದ್ರೆ ಬರಲಿ ಅಂತ ಎಲ್ಲೂ ಒಂದು ರೂಟ್ ಡೈವರ್ಷನ್ಸ್ ಇಲ್ಲ, ಎಲ್ಲೂ ಒಂದು ಬ್ಯಾರಿಕೇಡ್ಸ್ ಇಲ್ಲ. ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಏನ್ ಕಾರ್ಯಕ್ರಮ ಮಾಡ್ತಾರೆ ಅನ್ನೋದೇ ಕನ್ಫರ್ಮ್ ಇರಲಿಲ್ಲ. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಬೇಡವೇ ಬೇಡ ಅಂತ ಸರ್ಕಾರದ ಗಮನಕ್ಕೆ ಪೊಲೀಸ್ ಇಲಾಖೆ ತಂದಿತ್ತು. ಆದ್ರೂ ಕೂಡ 2 ಕಡೆ ಕಾರ್ಯಕ್ರಮ ಆಯೋಜಿಸೋದು ಬೇಡ, ರೋಡ್ ಶೋ ಬೇಡ ಅಂತ ಪೊಲೀಸ್ ಹೇಳಿದ್ರು. ಕಷ್ಟ ಆಗುತ್ತೆ ಅಂತ ಹೇಳಿಲ್ಲ ಸರ್ಕಾರ. ಶೋಕಿಗೋಸ್ಕರ ಮಾಡಿದ್ರ ಇವರು? ಇನ್ನು ಸರ್ಕಾರ ಕೂಡ ಯಾವುದೇ ತರದ ಮುಂಜಾಗ್ರತಾ ಕ್ರಮವನ್ನೇ ಕೈಗೊಳ್ಳದೆ ಎಡವಿತ ಎಷ್ಟು ಜನ ಬಂದ್ರೆ ಬರಲಿ ಅಂತ ಎಲ್ಲೂ ಒಂದು ರೂಟ್ ಡೈವರ್ಷನ್ಸ್ ಇಲ್ಲ, ಎಲ್ಲೂ ಒಂದು ಬ್ಯಾರಿಕೇಡ್ಸ್ ಇಲ್ಲ. ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಏನ್ ಕಾರ್ಯಕ್ರಮ ಮಾಡ್ತಾರೆ ಅನ್ನೋದೇ ಕನ್ಫರ್ಮ್ ಇರಲಿಲ್ಲ. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಬೇಡವೇ ಬೇಡ ಅಂತ ಸರ್ಕಾರದ ಗಮನಕ್ಕೆ ಪೊಲೀಸ್ ಇಲಾಖೆ ತಂದಿತ್ತು. ಆದ್ರೂ ಕೂಡ 2 ಕಡೆ ಕಾರ್ಯಕ್ರಮ ಆಯೋಜಿಸೋದು ಬೇಡ, ರೋಡ್ ಶೋ ಬೇಡ ಅಂತ ಪೊಲೀಸ್ ಹೇಳಿದ್ರು. ಕಷ್ಟ ಆಗುತ್ತೆ ಅಂತ ಹೇಳಿಲ್ಲ ಸರ್ಕಾರ. ಶೋಕಿಗೋಸ್ಕರ ಮಾಡಿದ್ರ ಇವರು? ಇನ್ನು ಸರ್ಕಾರ ಕೂಡ ಯಾವುದೇ ತರದ ಮುಂಜಾಗ್ರತಾ ಕ್ರಮವನ್ನೇ ಕೈಗೊಳ್ಳದೆ ಎಡವಿತ ಎಷ್ಟು ಜನ ಬಂದ್ರೆ ಬರಲಿ ಅಂತ ಎಲ್ಲೂ ಒಂದು ರೂಟ್ ಡೈವರ್ಷನ್ಸ್ ಇಲ್ಲ, ಎಲ್ಲೂ ಒಂದು ಬ್ಯಾರಿಕೇಡ್ಸ್ ಇಲ್ಲ. ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಏನ್ ಕಾರ್ಯಕ್ರಮ ಮಾಡ್ತಾರೆ ಅನ್ನೋದೇ ಕನ್ಫರ್ಮ್ ಇರಲಿಲ್ಲ. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಬೇಡವೇ ಬೇಡ ಅಂತ ಸರ್ಕಾರದ ಗಮನಕ್ಕೆ ಪೊಲೀಸ್ ಇಲಾಖೆ ತಂದಿತ್ತು. ಆದ್ರೂ ಕೂಡ 2 ಕಡೆ ಕಾರ್ಯಕ್ರಮ ಆಯೋಜಿಸೋದು ಬೇಡ, ರೋಡ್ ಶೋ ಬೇಡ ಅಂತ ಪೊಲೀಸ್ ಹೇಳಿದ್ರು. ಕಷ್ಟ ಆಗುತ್ತೆ ಅಂತ ಹೇಳಿಲ್ಲ ಸರ್ಕಾರ. ಶೋಕಿಗೋಸ್ಕರ ಮಾಡಿದ್ರ ಇವರು? ಇನ್ನು ಸರ್ಕಾರ ಕೂಡ ಯಾವುದೇ ತರದ ಮುಂಜಾಗ್ರತಾ ಕ್ರಮವನ್ನೇ ಕೈಗೊಳ್ಳದೆ ಎಡವಿತ ಎಷ್ಟು ಜನ ಬಂದ್ರೆ ಬರಲಿ ಅಂತ ಎಲ್ಲೂ ಒಂದು ರೂಟ್ ಡೈವರ್ಷನ್ಸ್ ಇಲ್ಲ, ಎಲ್ಲೂ ಒಂದು ಬ್ಯಾರಿಕೇಡ್ಸ್ ಇಲ್ಲ. ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಏನ್ ಕಾರ್ಯಕ್ರಮ ಮಾಡ್ತಾರೆ ಅನ್ನೋದೇ ಕನ್ಫರ್ಮ್ ಇರಲಿಲ್ಲ. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಬೇಡವೇ ಬೇಡ ಅಂತ ಸರ್ಕಾರದ ಗಮನಕ್ಕೆ ಪೊಲೀಸ್ ಇಲಾಖೆ ತಂದಿತ್ತು. ಆದ್ರೂ ಕೂಡ 2 ಕಡೆ ಕಾರ್ಯಕ್ರಮ ಆಯೋಜಿಸೋದು ಬೇಡ, ರೋಡ್ ಶೋ ಬೇಡ ಅಂತ ಪೊಲೀಸ್ ಹೇಳಿದ್ರು. ಕಷ್ಟ ಆಗುತ್ತೆ ಅಂತ ಹೇಳಿಲ್ಲ ಸರ್ಕಾರ. ಶೋಕಿಗೋಸ್ಕರ ಮಾಡಿದ್ರ ಇವರು? ಇನ್ನು ಸರ್ಕಾರ ಕೂಡ ಯಾವುದೇ ತರದ ಮುಂಜಾಗ್ರತಾ ಕ್ರಮವನ್ನೇ ಕೈಗೊಳ್ಳದೆ ಎಡವಿತ ಎಷ್ಟು ಜನ ಬಂದ್ರೆ ಬರಲಿ ಅಂತ ಎಲ್ಲೂ ಒಂದು ರೂಟ್ ಡೈವರ್ಷನ್ಸ್ ಇಲ್ಲ, ಎಲ್ಲೂ ಒಂದು ಬ್ಯಾರಿಕೇಡ್ಸ್ ಇಲ್ಲ. ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಏನ್ ಕಾರ್ಯಕ್ರಮ ಮಾಡ್ತಾರೆ ಅನ್ನೋದೇ ಕನ್ಫರ್ಮ್ ಇರಲಿಲ್ಲ. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಬೇಡವೇ ಬೇಡ ಅಂತ ಸರ್ಕಾರದ ಗಮನಕ್ಕೆ ಪೊಲೀಸ್ ಇಲಾಖೆ ತಂದಿತ್ತು. ಆದ್ರೂ ಕೂಡ 2 ಕಡೆ ಕಾರ್ಯಕ್ರಮ ಆಯೋಜಿಸೋದು ಬೇಡ, ರೋಡ್ ಶೋ ಬೇಡ ಅಂತ ಪೊಲೀಸ್ ಹೇಳಿದ್ರು. ಕಷ್ಟ ಆಗುತ್ತೆ ಅಂತ ಹೇಳಿಲ್ಲ ಸರ್ಕಾರ. ಶೋಕಿಗೋಸ್ಕರ ಮಾಡಿದ್ರ ಇವರು? ಇನ್ನು ಸರ್ಕಾರ ಕೂಡ ಯಾವುದೇ ತರದ ಮುಂಜಾಗ್ರತಾ ಕ್ರಮವನ್ನೇ ಕೈಗೊಳ್ಳದೆ ಎಡವಿತ ಎಷ್ಟು ಜನ ಬಂದ್ರೆ ಬರಲಿ ಅಂತ ಎಲ್ಲೂ ಒಂದು ರೂಟ್ ಡೈವರ್ಷನ್ಸ್ ಇಲ್ಲ, ಎಲ್ಲೂ ಒಂದು ಬ್ಯಾರಿಕೇಡ್ಸ್ ಇಲ್ಲ. ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಏನ್ ಕಾರ್ಯಕ್ರಮ ಮಾಡ್ತಾರೆ ಅನ್ನೋದೇ ಕನ್ಫರ್ಮ್ ಇರಲಿಲ್ಲ. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಬೇಡವೇ ಬೇಡ ಅಂತ ಸರ್ಕಾರದ ಗಮನಕ್ಕೆ ಪೊಲೀಸ್ ಇಲಾಖೆ ತಂದಿತ್ತು. ಆದ್ರೂ ಕೂಡ 2 ಕಡೆ ಕಾರ್ಯಕ್ರಮ ಆಯೋಜಿಸೋದು ಬೇಡ, ರೋಡ್ ಶೋ ಬೇಡ ಅಂತ ಪೊಲೀಸ್ ಹೇಳಿದ್ರು. ಕಷ್ಟ ಆಗುತ್ತೆ ಅಂತ ಹೇಳಿಲ್ಲ ಸರ್ಕಾರ. ಶೋಕಿಗೋಸ್ಕರ ಮಾಡಿದ್ರ ಇವರು? ಇನ್ನು ಸರ್ಕಾರ ಕೂಡ ಯಾವುದೇ ತರದ ಮುಂಜಾಗ್ರತಾ ಕ್ರಮವನ್ನೇ ಕೈಗೊಳ್ಳದೆ ಎಡವಿತ ಎಷ್ಟು ಜನ ಬಂದ್ರೆ ಬರಲಿ ಅಂತ ಎಲ್ಲೂ ಒಂದು ರೂಟ್ ಡೈವರ್ಷನ್ಸ್ ಇಲ್ಲ, ಎಲ್ಲೂ ಒಂದು ಬ್ಯಾರಿಕೇಡ್ಸ್ ಇಲ್ಲ. ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಏನ್ ಕಾರ್ಯಕ್ರಮ ಮಾಡ್ತಾರೆ ಅನ್ನೋದೇ ಕನ್ಫರ್ಮ್ ಇರಲಿಲ್ಲ. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಬೇಡವೇ ಬೇಡ ಅಂತ ಸರ್ಕಾರದ ಗಮನಕ್ಕೆ ಪೊಲೀಸ್ ಇಲಾಖೆ ತಂದಿತ್ತು. ಆದ್ರೂ ಕೂಡ 2 ಕಡೆ ಕಾರ್ಯಕ್ರಮ ಆಯೋಜಿಸೋದು ಬೇಡ, ರೋಡ್ ಶೋ ಬೇಡ ಅಂತ ಪೊಲೀಸ್ ಹೇಳಿದ್ರು. ಕಷ್ಟ ಆಗುತ್ತೆ ಅಂತ ಹೇಳಿಲ್ಲ ಸರ್ಕಾರ. ಶೋಕಿಗೋಸ್ಕರ ಮಾಡಿದ್ರ ಇವರು?
ಸರ್ಕಾರ ಕೂಡ ಯಾವುದೇ ತರಹದ ಮುಂಜಾಗ್ರತಾ ಕ್ರಮವನ್ನೇ ಕೈಗೊಳ್ಳದೆ ಎಡವಿತ ಎಷ್ಟು ಜನ ಬಂದ್ರೆ ಬರಲಿ ಅಂತ ಎಲ್ಲೂ ಒಂದು ರೂಟ್ ಡೈವರ್ಷನ್ಸ್ ಇಲ್ಲ, ಎಲ್ಲೂ ಒಂದು ಬ್ಯಾರಿಕೇಡ್ಸ್ ಇಲ್ಲ. ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಏನ್ ಕಾರ್ಯಕ್ರಮ ಮಾಡ್ತಾರೆ ಅನ್ನೋದೇ ಕನ್ಫರ್ಮ್ ಇರಲಿಲ್ಲ. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಬೇಡವೇ ಬೇಡ ಅಂತ ಸರ್ಕಾರದ ಗಮನಕ್ಕೆ ಪೊಲೀಸ್ ಇಲಾಖೆ ತಂದಿತ್ತು. ಆದ್ರೂ ಕೂಡ 2 ಕಡೆ ಕಾರ್ಯಕ್ರಮ ಆಯೋಜಿಸೋದು ಬೇಡ, ರೋಡ್ ಶೋ ಬೇಡ ಅಂತ ಪೊಲೀಸ್ ಹೇಳಿದ್ರು. ಕಷ್ಟ ಆಗುತ್ತೆ ಅಂತ ಹೇಳಿಲ್ಲ ಸರ್ಕಾರ. ಶೋಕಿಗೋಸ್ಕರ ಮಾಡಿದ್ರ ಇವರು? ಇನ್ನು ಸರ್ಕಾರ ಕೂಡ ಯಾವುದೇ ತರಹದ ಮುಂಜಾಗ್ರತಾ ಕ್ರಮವನ್ನೇ ಕೈಗೊಳ್ಳದೆ ಎಡವಿತ ಎಷ್ಟು ಜನ ಬಂದ್ರೆ ಬರಲಿ ಅಂತ ಎಲ್ಲೂ ಒಂದು ರೂಟ್ ಡೈವರ್ಷನ್ಸ್ ಇಲ್ಲ, ಎಲ್ಲೂ ಒಂದು ಬ್ಯಾರಿಕೇಡ್ಸ್ ಇಲ್ಲ. ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಏನ್ ಕಾರ್ಯಕ್ರಮ ಮಾಡ್ತಾರೆ ಅನ್ನೋದೇ ಕನ್ಫರ್ಮ್ ಇರಲಿಲ್ಲ. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಬೇಡವೇ ಬೇಡ ಅಂತ ಸರ್ಕಾರದ ಗಮನಕ್ಕೆ ಪೊಲೀಸ್ ಇಲಾಖೆ ತಂದಿತ್ತು. ಆದ್ರೂ ಕೂಡ 2 ಕಡೆ ಕಾರ್ಯಕ್ರಮ ಆಯೋಜಿಸೋದು ಬೇಡ, ರೋಡ್ ಶೋ ಬೇಡ ಅಂತ ಪೊಲೀಸ್ ಹೇಳಿದ್ರು. ಕಷ್ಟ ಆಗುತ್ತೆ ಅಂತ ಹೇಳಿಲ್ಲ ಸರ್ಕಾರ. ಶೋಕಿಗೋಸ್ಕರ ಮಾಡಿದ್ರ ಇವರು? ಇನ್ನು ಸರ್ಕಾರ ಕೂಡ ಯಾವುದೇ ತರಹದ ಮುಂಜಾಗ್ರತಾ ಕ್ರಮವನ್ನೇ ಕೈಗೊಳ್ಳದೆ ಎಡವಿತ ಎಷ್ಟು ಜನ ಬಂದ್ರೆ ಬರಲಿ ಅಂತ ಎಲ್ಲೂ ಒಂದು ರೂಟ್ ಡೈವರ್ಷನ್ಸ್ ಇಲ್ಲ, ಎಲ್ಲೂ ಒಂದು ಬ್ಯಾರಿಕೇಡ್ಸ್ ಇಲ್ಲ. ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಏನ್ ಕಾರ್ಯಕ್ರಮ ಮಾಡ್ತಾರೆ ಅನ್ನೋದೇ ಕನ್ಫರ್ಮ್ ಇರಲಿಲ್ಲ. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಬೇಡವೇ ಬೇಡ ಅಂತ ಸರ್ಕಾರದ ಗಮನಕ್ಕೆ ಪೊಲೀಸ್ ಇಲಾಖೆ ತಂದಿತ್ತು. ಆದ್ರೂ ಕೂಡ 2 ಕಡೆ ಕಾರ್ಯಕ್ರಮ ಆಯೋಜಿಸೋದು ಬೇಡ, ರೋಡ್ ಶೋ ಬೇಡ ಅಂತ ಪೊಲೀಸ್ ಹೇಳಿದ್ರು. ಕಷ್ಟ ಆಗುತ್ತೆ ಅಂತ ಹೇಳಿಲ್ಲ ಸರ್ಕಾರ. ಶೋಕಿಗೋಸ್ಕರ ಮಾಡಿದ್ರ ಇವರು? ಇನ್ನು ಸರ್ಕಾರ ಕೂಡ ಯಾವುದೇ ತರಹದ ಮುಂಜಾಗ್ರತಾ ಕ್ರಮವನ್ನೇ ಕೈಗೊಳ್ಳದೆ ಎಡವಿತ ಎಷ್ಟು ಜನ ಬಂದ್ರೆ ಬರಲಿ ಅಂತ ಎಲ್ಲೂ ಒಂದು ರೂಟ್ ಡೈವರ್ಷನ್ಸ್ ಇಲ್ಲ, ಎಲ್ಲೂ ಒಂದು ಬ್ಯಾರಿಕೇಡ್ಸ್ ಇಲ್ಲ. ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಏನ್ ಕಾರ್ಯಕ್ರಮ ಮಾಡ್ತಾರೆ ಅನ್ನೋದೇ ಕನ್ಫರ್ಮ್ ಇರಲಿಲ್ಲ. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಬೇಡವೇ ಬೇಡ ಅಂತ ಸರ್ಕಾರದ ಗಮನಕ್ಕೆ ಪೊಲೀಸ್ ಇಲಾಖೆ ತಂದಿತ್ತು. ಆದ್ರೂ ಕೂಡ 2 ಕಡೆ ಕಾರ್ಯಕ್ರಮ ಆಯೋಜಿಸೋದು ಬೇಡ, ರೋಡ್ ಶೋ ಬೇಡ ಅಂತ ಪೊಲೀಸ್ ಹೇಳಿದ್ರು. ಕಷ್ಟ ಆಗುತ್ತೆ ಅಂತ ಹೇಳಿಲ್ಲ ಸರ್ಕಾರ. ಶೋಕಿಗೋಸ್ಕರ ಮಾಡಿದ್ರ ಇವರು? ಇನ್ನು ಸರ್ಕಾರ ಕೂಡ ಯಾವುದೇ ತರಹದ ಮುಂಜಾಗ್ರತಾ ಕ್ರಮವನ್ನೇ ಕೈಗೊಳ್ಳದೆ ಎಡವಿತ ಎಷ್ಟು ಜನ ಬಂದ್ರೆ ಬರಲಿ ಅಂತ ಎಲ್ಲೂ ಒಂದು ರೂಟ್ ಡೈವರ್ಷನ್ಸ್ ಇಲ್ಲ, ಎಲ್ಲೂ ಒಂದು ಬ್ಯಾರಿಕೇಡ್ಸ್ ಇಲ್ಲ. ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಏನ್ ಕಾರ್ಯಕ್ರಮ ಮಾಡ್ತಾರೆ ಅನ್ನೋದೇ ಕನ್ಫರ್ಮ್ ಇರಲಿಲ್ಲ. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಬೇಡವೇ ಬೇಡ ಅಂತ ಸರ್ಕಾರದ ಗಮನಕ್ಕೆ ಪೊಲೀಸ್ ಇಲಾಖೆ ತಂದಿತ್ತು. ಆದ್ರೂ ಕೂಡ 2 ಕಡೆ ಕಾರ್ಯಕ್ರಮ ಆಯೋಜಿಸೋದು ಬೇಡ, ರೋಡ್ ಶೋ ಬೇಡ ಅಂತ ಪೊಲೀಸ್ ಹೇಳಿದ್ರು. ಕಷ್ಟ ಆಗುತ್ತೆ ಅಂತ ಹೇಳಿಲ್ಲ ಸರ್ಕಾರ. ಶೋಕಿಗೋಸ್ಕರ ಮಾಡಿದ್ರ ಇವರು? ಇನ್ನು ಸರ್ಕಾರ ಕೂಡ ಯಾವುದೇ ತರಹದ ಮುಂಜಾಗ್ರತಾ ಕ್ರಮವನ್ನೇ ಕೈಗೊಳ್ಳದೆ ಎಡವಿತ ಎಷ್ಟು ಜನ ಬಂದ್ರೆ ಬರಲಿ ಅಂತ ಎಲ್ಲೂ ಒಂದು ರೂಟ್ ಡೈವರ್ಷನ್ಸ್ ಇಲ್ಲ, ಎಲ್ಲೂ ಒಂದು ಬ್ಯಾರಿಕೇಡ್ಸ್ ಇಲ್ಲ. ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಏನ್ ಕಾರ್ಯಕ್ರಮ ಮಾಡ್ತಾರೆ ಅನ್ನೋದೇ ಕನ್ಫರ್ಮ್ ಇರಲಿಲ್ಲ. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಬೇಡವೇ ಬೇಡ ಅಂತ ಸರ್ಕಾರದ ಗಮನಕ್ಕೆ ಪೊಲೀಸ್ ಇಲಾಖೆ ತಂದಿತ್ತು. ಆದ್ರೂ ಕೂಡ 2 ಕಡೆ ಕಾರ್ಯಕ್ರಮ ಆಯೋಜಿಸೋದು ಬೇಡ, ರೋಡ್ ಶೋ ಬೇಡ ಅಂತ ಪೊಲೀಸ್ ಹೇಳಿದ್ರು. ಕಷ್ಟ ಆಗುತ್ತೆ ಅಂತ ಹೇಳಿಲ್ಲ ಸರ್ಕಾರ. ಶೋಕಿಗೋಸ್ಕರ ಮಾಡಿದ್ರ ಇವರು?